ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಝೋನ್ಸ್ಗಳನ್ನ ನಿಮಗೆ ನಿನ್ನೆ ಕಳಿಸಿದೀವಿ. ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಏನಾಯ್ತು, ಇವತ್ತು ಆ ಝೋನ್ ಅನ್ನ ಬ್ರೇಕ್ ಮಾಡಿ ಫಾಲ್ ಆಗಕ್ಕೆ ಶುರು ಆಯ್ತು. ಓಕೆನಾ, ಅದು ರೀಟೆಸ್ಟ್ ಮಾಡಿ ಮತ್ತೆ ಬ್ರೇಕ್ ಆಗ್ಬೇಕಿತ್ತು, ಅದು ಬ್ರೇಕ್ ಆಗ್ಲಿಲ್ಲ. ಮತ್ತೆ ರಿಕವರಿ ಅಂತೇಳಿ ವಾಪಸ್ಸೇ ಹೋಗಿದೆ. ತಿರ್ಗಾ ಮೇಲ್ಗಡೆ ಹೋದಾಗ್ಲೂ ಅಷ್ಟೇ ರೀಟೆಸ್ಟ್ ಮಾಡಿ ಹೋಗಿರ್ಲಿಲ್ಲ. ಸೀದಾ ಹೋಗಿ ಟ್ರೆಂಡ್ ಲೈನ್ ಅನ್ನೇ ಟಚ್ ಮಾಡಿದೆ. ಇದೊಂದು ಒಳ್ಳೆ ಮೂಮೆಂಟಮ್ ನಲ್ಲಿ ಇತ್ತು. ನಲ್ಲಿ ಒಳ್ಳೆ ಮೂಮೆಂಟಮ್, ಬಟ್ ಏನಂದ್ರೆ ರೂಲ್ಸ್ ಪ್ರಕಾರಕ್ಕೆ ಯಾವುದು ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಅಟ್ಲೀಸ್ಟ್ ಇದು ಒಳಗೆ ಝೋನ್ ಅಲ್ಲಿ ಕ್ಲೋಸ್ ಕೊಟ್ಟಿದ್ದಿದ್ರೆ 800 ನಾವು ಈ ಮೂವ್ ಅಲ್ಲಿ ಕುತ್ಕೊಬೋದಿತ್ತು. ಬ್ರೇಕ್ಔಟ್ ಟ್ರೇಡ್ ಮಾಡಿದವ್ರು ಮಾತ್ರ ಪ್ರಾಸು. ಬ್ರೇಕ್ಔಟ್ ಟ್ರೇಡ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ ಬಂದಿದೆ. ಏನು ಹೈ ಇತ್ತು ಆ ಹೈ ಅನ್ನ ಟಚ್ ಮಾಡಿ ಅಲ್ಲಿಂದನೇ ಫಾಲ್ ಆಗಿದೆ. ಅಲ್ಲಿಂದ ಫಾಲ್ ಆದಂತಹ ಮಾರ್ಕೆಟ್ ತಿರ್ಗಾ ಇವತ್ತಿನ ಡೇ ಲೋ ಅನ್ನ ಟಚ್ ಆಗಿ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಮಾಡಿ ಒಳಗಡೆ ಕ್ಲೋಸ್ ಕೊಟ್ಟಿದೆ. ಈಗ ಇದು ತಿರ್ಗಾ ಇಲ್ಲಿ ಈ ರೀತಿ ಬಂದು ಹೀಗೆ ಹೋಗೋ ಚಾನ್ಸಸ್ ಇದೆಯಾ ಅಂತ ನೋಡ್ಬೇಕು. ಒಟ್ನಲ್ಲಿ ಮಾರ್ಕೆಟ್ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, 23ನೇ ತಾರೀಕಿಗೆ ಬಂದಂತಹ ಮಾರ್ಕೆಟ್ ಅಲ್ಲಿ 23 ಆಯ್ತು. ಇದು ಶುಕ್ರವಾರ ಆಯ್ತು, ಇದು ಸೋಮವಾರ ಆಯ್ತು, ಇದು ಇವತ್ತು ಮಂಗಳವಾರ ಆಯ್ತು. ಮಾರ್ಕೆಟ್ ಎಲ್ಲಿದೆ ಅಂತ ಕೇಳಿದ್ರೆ ಈ ಕ್ಲೋಸಿಂಗು, ಇದು ಮೇಲ್ಗಡೆ ಇದ್ರು ಸಹ ಈ ಕ್ಲೋಸಿಂಗು. ಇಲ್ಲೇ ಇದೆ ಮಾರ್ಕೆಟ್, ಕರೆಕ್ಟ್ ಅಲ್ವಾ? ಎ ಶೇಪ್ ಅಲ್ಲಿ ನಿಂತಿದೆ ಮಾರ್ಕೆಟ್, ಮತ್ತೆ ಎಲ್ಲೂ ಮೂವ್ ಆಗ್ತಾ ಇಲ್ಲ. ಮಾರ್ಕೆಟ್ ಅನ್ನ ಇನ್ನೊಂದು ಎರಡು ದಿವಸದಲ್ಲಿ ಮಂತ್ಲಿ ಎಕ್ಸ್ಪೈರಿ ಬರುತ್ತೆ. ಮಂತ್ಲಿ ಎಕ್ಸ್ಪೈರಿ ದಿವಸ ಅವರು ಅವರ ಪೊಸಿಷನ್ಸ್ ಗಳನ್ನೆಲ್ಲ ಕ್ಲೋಸ್ ಮಾಡೋವರೆಗೂ ಮಾರ್ಕೆಟ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂಡ್ 25,000 ಸೈಕಾಲಜಿಕಲ್ ಲೆವೆಲ್ ಅದನ್ನ ಮಾರ್ಕೆಟ್ ಅಲ್ಲಿ ಬ್ರೇಕ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಬ್ರೇಕ್ ಮಾಡಿ ನಿನ್ನೆ ಟ್ರೈ ಮಾಡ್ತು, ಇವತ್ತು ಟ್ರೈ ಮಾಡ್ತು, ಬ್ರೇಕ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ನೆಕ್ಸ್ಟ್ ಟೈಮ್ ಬ್ರೇಕ್ ಆದ್ರೆ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ಇದ್ದಂತಹ ಹೈ, ಅದಾದ್ಮೇಲೆ ನಿನ್ನೆ ಹೈ ಅಂಡ್ ಇವತ್ತಿನ ಹೈ, ಇದು ಮೂರನ್ನ ಕನೆಕ್ಟ್ ಮಾಡಿ ನೋಡಿದಾಗ ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ ಆಗುತ್ತೆ. ಈಗೇನ್ ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ಮಾರ್ಕೆಟ್ ಮೂಮೆಂಟಮ್ ಅನ್ನ ಅಪ್ ಸೈಡ್ ಗೆ ಕೊಡ್ಬೋದು. ಅಲ್ಲಿವರೆಗೆ ನಾವು ಮೇಲ್ಗಡೆ ಮೂಮೆಂಟಮ್ ಅನ್ನ ನೋಡಕ್ ಆಗಲ್ಲ. ನಾಳೆ ಮಾರ್ಕೆಟ್ ಏನಾಗ್ಬೋದು ಅಂತ ನೋಡಿದ್ರೆ, ಮೇಲ್ಗಡೆ ಮೂಮೆಂಟಮ್ ಇಲ್ಲ. ನಮ್ಮ ಒಂದು ಝೋನ್ ಕ್ರಿಯೇಟ್ ಆಗಿದೆ, ಅದು 948 ಇಂದ 868 ವರೆಗಿನ ಝೋನ್ ಕ್ರಿಯೇಟ್ ಆಗಿದೆ. ಈ ಝೋನ್ ಬ್ರೇಕ್ ಆಯ್ತಂತಾದ್ರೆ ಮತ್ತೆ ಈ ಟ್ರೆಂಡ್ ಲೈನು ಮತ್ತೆ ಈ ಝೋನ್ ಇದ್ರೊಳಗೇನೆ ಇರುತ್ತೆ. ಬುಧವಾರ ಆಗಿದ್ರಿಂದ ಸ್ವಲ್ಪ ಡಿಕೆ ಮಾಡ್ತಾ ಅಲ್ಲೇ ಇರಬಹುದು ಮಾರ್ಕೆಟ್. ಓಕೆನಾ, ಅದಲ್ದೇನೆ ಬ್ರೇಕ್ ಆಗಿ ಕೆಳಗೆ ಬಂತಂದ್ರೆ ಮಾರ್ಕೆಟ್ ಈ ಝೋನ್ ಇಂದ ಈ ಝೋನ್ ವರೆಗೂ ಅಂದ್ರೆ 607 ವರೆಗೂ ನಮ್ಗೆ ಅವಕಾಶ ಇದೆ. ಓಕೆ, ಅಂಡ್ ಈ ಟ್ರೆಂಡ್ ಲೈನ್ ನೋಡಬಹುದು, ಟ್ರೆಂಡ್ ಲೈನ್ ಕೆಳವರೆಗೆ ಇದೆ. ಅಂಡ್ ನೀವು ಇಲ್ಲೊಂದು ಫಾರ್ಮೆಟ್ ನೋಡಿದಾಗ ಇಲ್ಲೇನಾಗ್ತಿದೆ, ಮಾರ್ಕೆಟ್ ನೋಡಿ, ಇದು ಮಾರ್ಕೆಟ್ ಅಲ್ಲಿ ಇಲ್ಲಿಂದ ಹೊರಟಂತ ಮಾರ್ಕೆಟ್ ಇದು ಹೈ ಕ್ರಿಯೇಟ್ ಮಾಡ್ತು, ಮತ್ತೆ ತಿರ್ಗಾ ಇಲ್ಲಿ ಲೋ ಕ್ರಿಯೇಟ್ ಮಾಡ್ತು, ಮತ್ತೆ ತಿರ್ಗಾ ಹೈ ಕ್ರಿಯೇಟ್ ಮಾಡಿದೆ, ಮತ್ತೆ ತಿರ್ಗಾ ಇಲ್ಲಿ ಲೋ ಕ್ರಿಯೇಟ್ ಮಾಡಿದೆ. ಇದೇನಾಯ್ತು, ಹೈ, ಇದು ಲೋವರ್ ಹೈ, ಇದು ಲೋವರ್ ಲೋ ಅಲ್ವಾ, ಇದು ಲೋವರ್ ಲೋ, ಇದು ಲೋ, ಇದು ಲೋವರ್ ಲೋ. ಹಂಗೆ ಮಾರ್ಕೆಟ್ ಏನಾಗ್ತಿದೆ, ಈಗ ಡೌನ್ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ, ಕನ್ಫರ್ಮ್ ಅಲ್ಲ ಕ್ರಿಯೇಟ್ ಮಾಡ್ತಾ ಇದೆ. ತಿರ್ಗಾ ಈ ಲೋ ಬ್ರೇಕ್ ಆದ್ರೆ ನಾವು ಕನ್ಫರ್ಮ್ ಮಾಡ್ಬೋದು ಇಲ್ಲಿವರೆಗೆ ಮಾರ್ಕೆಟ್ ಬರ್ಬೋದು ಅಂತ. ಹೈ ಇದೇ ಲೆವೆಲ್ ಅಲ್ಲಿ ತಗೊಂಡಾಗ ಮಾರ್ಕೆಟ್ ಈ ಹೈ ಅನ್ನ ದಾಟಬಾರ್ದು. ಇಲ್ಲೇ ಎಲ್ಲಾರ ಇತ್ತಂತ ಹೇಳಿದ್ರೆ ಇದು ಲೋವರ್ ಹೈ ಮಾಡ್ತಾ ಡೌನ್ ಟ್ರೆಂಡ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದು ಒಂದು ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬಹುದು. ಮತ್ತೆ ಇವತ್ತು ಏನಾಗಿದೆ ಅಂದ್ರೆ ಒಂದೊಂದೇ ಕ್ಯಾಂಡಲ್ ಅಲ್ಲಿ ಒಳ್ಳೊಳ್ಳೆ ಮೂಮೆಂಟಮ್ ಅನ್ನ ಕೊಟ್ಟು ಅದಾದ್ಮೇಲಿಂದ ಏನೂ ಮಾಡ್ದೇನೆ ಎಷ್ಟು 6 ಕ್ಯಾಂಡಲ್ ಅನ್ನ ವೆಯ್ಟ್ ಮಾಡಿಸಿದ್ದೇನೆ. ಇಲ್ಲಿ 2 ಕ್ಯಾಂಡಲ್ ಮೂವ್ಮೆಂಟ್, ಮತ್ತೆ 3 ಕ್ಯಾಂಡಲ್ ನೋ ಮೂವ್ಮೆಂಟ್, 1 ಕ್ಯಾಂಡಲ್ ಮೂವ್ಮೆಂಟ್, ತಿರ್ಗಾ 4 ಕ್ಯಾಂಡಲ್ ನೋ ಮೂವ್ಮೆಂಟ್. ಈ ರೀತಿ ಮಾಡಿ ಮಾರ್ಕೆಟ್ ಅಲ್ಲಿ ಎಲ್ಲೂ ಮೂವ್ ಆಗದೆ ಕೂತಿದೆ. ಇದು ನೀವು ಕ್ಲಿಯರ್ ಆಗಿ ನೋಡ್ಬೇಕಂದ್ರೆ ಆಪ್ಷನ್ಸ್ ಚಾರ್ಟ್ ಅಲ್ಲಿ ನೋಡ್ಬೋದು. ಆಪ್ಷನ್ ಚಾರ್ಟ್ ಅಲ್ಲಿ ನೋಡಿದ್ರೆ ಇಲ್ಲಿ ಒಂದು ಮೂಮೆಂಟಮ್ ಕೊಟ್ಟಂತ ಮಾರ್ಕೆಟ್ ಮತ್ತೆ ವಾಪಸ್ಸು ಸಿ ನಲ್ಲಿ ಎಲ್ಲಿಂದ ಹೊರಟಿತ್ತೋ ಅದೇ ಜಾಗದಲ್ಲಿ ಬಂದು ನಿಂತ್ಕೊಂಡಿದೆ. ಅದೇ ತರ ಪುಟ್ ಆಪ್ಷನ್ ಅಲ್ಲಿ ನೋಡಿದ್ರೆ ಪುಟ್ ಆಪ್ಷನ್ ಅಲ್ಲೂ ಅದೇ ತರ. ಮಾರ್ಕೆಟ್ ಒನ್ಸ್ ಮೇಲ್ಗಡೆಯಿಂದ ಫಾಲ್ ಆಗಿದ್ದು ಮತ್ತೆ ಅಗೇನ್ ಅದೇ ಜಾಗಕ್ಕೆ ಬಂದಿದೆ, ಬಟ್ ಮಧ್ಯದಲ್ಲಿ ಅವಲ್ಲಲ್ಲಿ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಬಂದಿದೆ. ಓಕೆನಾ, ಇಲ್ಲೊಂದು ಝೋನು, ಇಲ್ಲೊಂದು ಝೋನ್ ಅಷ್ಟೇ. ಈ ಝೋನ್ ಇಂದ ಈ ಝೋನು, ಈ ಝೋನ್ ಇಂದ ಈ ಕಡೆ, ಮತ್ತೆ ಎಲ್ಲೂ ಮೂಮೆಂಟಮ್ ಮಾರ್ಕೆಟ್ ಕೊಡ್ಲಿಲ್ಲ. ಓಕೆನಾ, ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಎಕ್ಸ್ಪೆಕ್ಟೆಡ್, ಬಟ್ ರೆಡಿ ಆಗಿಲ್ಲ, ಪ್ಲೇಯರ್ಸ್ಗಳು ರೆಡಿ ಆಗಲಿಲ್ಲ. ಅದಕ್ಕೆ ಕಂಟ್ರೋಲ್ ಮಾಡ್ತಾ ಮಾರ್ಕೆಟ್ ಅನ್ನ ಇಟ್ಟಿದ್ದಾರೆ. ಇನ್ನೊಂದು 2 ದಿವಸ ಕಂಪ್ಲೀಟ್ ಆಗೋಯ್ತು ಅಂತ ಆದ್ರೆ ಮಾರ್ಕೆಟ್ ಅಲ್ಲಿ ಆಟೋಮೆಟಿಕ್ ಆಗಿ
ನೆಕ್ಸ್ಟ್ ಒಂದು ಮೂಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ ಕೆಲವರು ಒನ್ ಡೇ ಚಾರ್ಟ್ ಅಲ್ಲೆಲ್ಲ ನೋಡ್ತಿದ್ದೀರಿ, ಸೊ ಅವ್ರಿಗೋಸ್ಕರ ಒಂದು ತೋರಿಸ್ತೀನಿ. ಏನಂತ ಹೇಳಿದ್ರೆ ನೋಡಿ, ಒನ್ ಡೇ ಚಾರ್ಟ್ ಅಲ್ಲಿ ನೀವು ಮಾರ್ಕೆಟ್ ಅನ್ನ ತೆಗೆದು ನೋಡಿದ್ರೆ ಮಾರ್ಕೆಟ್ ಏನಾಗಿದೆ ಅಂತ ಕೇಳಿದ್ರೆ ಒಂದೇ ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಇನ್ನು ಸ್ಟಕ್ ಆಗಿದೆ. ಮಾರ್ಕೆಟ್ ಎಲ್ಲಿದೆ? ಒಂದೇ ಕ್ಯಾಂಡಲ್ ಒಳಗೆ ಸ್ಟಕ್ ಆಗಿದೆ. ಯಾವತ್ತಿಂದದು? ಮೇ 12ನೇ ತಾರೀಕು. ಸೊ ಮೇ 12ಕ್ಕೆ ಮಾರ್ಕೆಟ್ ಇದ್ರೊಳಗೆ ಇತ್ತು. ಹೊರಗೆ ಹೋಗಕ್ ಹೋಗಿದ್ ಮಾರ್ಕೆಟ್ ಅನ್ನ ಮತ್ತೆ ವಾಪಸ್ ಒಳಗ್ ತಂದಿದ್ರು. ತಿರ್ಗಾ ಹೋಗಕ್ ಟ್ರೈ ಮಾಡಿದ್ದನ್ನ ಮಾರ್ಕೆಟ್ ಮತ್ತೆ ವಾಪಸ್ ತಂದಿದ್ದಾರೆ. ಕರೆಕ್ಟಾ? ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ರೀತಿ ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರೆಂಡ್ ಲೈನ್ ಬರುತ್ತೆ. ಸೊ ಮಾರ್ಕೆಟ್ ಇನ್ನೊಂದು 2-3 ದಿವಸ ಇದೇ ಝೋನ್ ಒಳಗೆ ಇದ್ದು ಮಂತ್ ಎಂಡ್ ಮುಗಿದ ಮೇಲಿಂದ ಅದರ ಮೂಮೆಂಟಮ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿವರೆಗೆ ಮೂಮೆಂಟಮ್ ಅನ್ನೇನು ಕೊಡುವುದಿಲ್ಲ. ಸೊ ಮಾರ್ಕೆಟ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇಂಥ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಲಾಟ್ ಅನ್ನ ಕಮ್ಮಿ ಮಾಡಿಕೊಂಡು ನಾವು ಒಂದು ಮಿನಿಮಮ್ ಟಾರ್ಗೆಟ್ ಒಂದು 10 ಪಾಯಿಂಟ್ 20 ಪಾಯಿಂಟ್ ಟಾರ್ಗೆಟ್ ತಗೊಂಡು ಸುಮ್ಮನೆ ಇರಬೇಕು. ಜಾಸ್ತಿ ಎಲ್ಲ ಮಾಡಕ್ ಹೋದ್ರೆ ಮಾರ್ಕೆಟ್ ನಮ್ಮನ್ನ ಲಾಸ್ಗೆ ತಳ್ಳಿಬಿಡುತ್ತೆ. ಓಕೆನಾ? ಸೊ ಇವತ್ತಿನ ಒಂದು ಲೈನ್ ಅನ್ನ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ. ಸೊ ಟೆಲಿಗ್ರಾಮ್ ಅಲ್ಲಿ ಬನ್ನಿ, ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ನೋಡ್ಬೋದು. ಕೋರ್ಸ್ ಸೇರೋರಿಗೆ ನಾವು ಈಗ 1 ಮಂತ್ ಲೈವ್ ಅನ್ನ ಖಾಲಿ ಸೀಕ್ರೆಟ್ ಫಾರ್ಮುಲಾ ತಗೊಂಡವ್ರಿಗೆ ಕೊಡ್ತಾ ಇದ್ದೀವಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ನೀವು ಕಲೀರಿ. ಸೊ ದಟ್ ಲೈವ್ ಅಲ್ಲಿ ಇದ್ದಾಗ ತುಂಬಾ ವಿಚಾರಗಳನ್ನ ಕಲಿಬಹುದು. ಯಾಕೆಂತ ಹೇಳಿದ್ರೆ ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ನಾವು ಏನೇ ಕೋರ್ಸ್ ಮಾಡಿ ಏನೇ ಹೇಳ್ಕೊಟ್ರು ಸಹ ಲೈವ್ ಅಲ್ಲಿ ನಡೆಯುವಂತಹ ವಿಚಾರಗಳು ಸಪ್ರೇಟ್ ಆಗಿರುತ್ತೆ. ಅದನ್ನ ಅಲ್ಲೇ ಲೈವ್ ಅಲ್ಲಿ ಕಲ್ತ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆದಷ್ಟು ಬೇಗ ಲೈವ್ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.